ಆದಮೇಲೆ ಬ್ಲಾಗ್ ಮುಖಾಂತರ ರಿವೀಲ್ ಮಾಡ್ತೀನಿ ಗೈಸ್. ಅದು 100% ರಿವೀಲ್ ಮಾಡೇ ಮಾಡ್ತೀನಿ. ಯಾಕಂದರೆ ಒಂದು ಸ್ಟ್ರಗಲ್ ಅನ್ನೋದಕ್ಕಿಂತ ಬೀಯಿಂಗ್ ಎ ಮಿಡಿಲ್ ಕ್ಲಾಸ್ ಬಾಯ್ ಒಂದು ಬೆಳಿಬೇಕನ್ನೋ ಕಿಚ್ಚು ಫ್ಯಾಮಿಲಿ ಸಿಚುವೇಶನ್ ನೋಡ್ತಾ ಅದು ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಇಲ್ಲ ಏನೋ ಮಾಡಲೇಬೇಕು ಅನ್ನೋದಕ್ಕಿಂತ, ಯಾಕಂದರೆ ನಾವು ಒಂದು ನೋಡ್ಕೊಬಂದಿರೋ ಸ್ಟ್ರಗಲ್ಸ್ ಬಂದಿರುತ್ತಲ್ವ. ಲೈಕ್ ನೋಡಿ, ಕೆಲವೊಂದು ಸ್ಟ್ರಗಲ್ಸ್ಗೆ ಎಕ್ಸ್ಪೀರಿಯನ್ಸ್ ಬೇಡ ಗೈಸ್. ಯಾಕಂದರೆ ನಾವು ಫೇಸ್ ಮಾಡೋ ಒಂದು ಸಿಚುವೇಶನ್ಶಿಪ್ಪಲ್ಲೇ ನಮಗೊಂದು ಬೆಳಿಬೇಕಂತ ಒಂದು ಹಾರ್ಡ್ ಮೈಂಡ್ಸೆಟ್ ಫಿಕ್ಸ್ ಆಗುತ್ತೆ. ಬಟ್ ಕಾರಣಾಂತರಗಳಿಂದ ತುಂಬ ಜನ ಕಮಿಟ್ಮೆಂಟ್ಸ್ ಕ್ಲಿಯರ್ ಮಾಡ್ಕೊಳೋದ್ರಲ್ಲೇ ಪಾಪ ಲೈಫ್ ಕಳೆದ್ಬಿಡ್ತಾರೆ. ಸೊ ಕಮಿಟ್ಮೆಂಟ್ಸ್ ಅನ್ನೋದು ಲೈಫಲ್ಲಿ ಎಲ್ಲರಿಗೂ ಇರುತ್ತೆ. ಬಟ್ ಅದು ಬಿಟ್ಬಿಟ್ಟು ಕಮಿಟ್ಮೆಂಟ್ ಅಪಾರ್ಟ್ ಫ್ರಮ್ ಕಮಿಟ್ಮೆಂಟ್ಸ್ ಏನಾದರೂ ದಯವಿಟ್ಟು ಮಾಡಿ. ಯಾಕಂದರೆ ನಮ್ಮ ಮನೆ ಸಿಚುವೇಶನ್ನ ಒಂದು ಬಿಲೋ ಪಾವರ್ಟಿ ಲೈನ್ ಇಲ್ಲ ಅಬೋ ಪಾವರ್ಟಿ ಲೈನ್ ತಗೊಂಡು ಹೋಗೋವಂಥ ಒಂದು ಕೆಪಾಸಿಟಿ ನಮಗಿರುತ್ತೆ. ಬಟ್ ನಾವು ಟ್ರೈ ಮಾಡೋದ್ರ ಮೇಲೆ ಮಾತ್ರ ಮುಖ್ಯ. ಅದು ನಾವು ಟ್ರೈ ಮಾಡಿದ್ರೆ ಮಾತ್ರ ನಮ್ಮ ಕೈಲಿ ಸಾಧ್ಯನೋ ಆಗುತ್ತೋ ಆಗಲ್ವೋ ಅನ್ನೋದು ಇಂಪಾರ್ಟೆಂಟ್ ಥಿಂಗ್ ನಮಗೆ ಗೊತ್ತಾಗುತ್ತೆ. ಆಮೇಲೆ ಪರ್ಟಿಕ್ಯುಲರ್ಲಿ ಅಟ್ಲೀಸ್ಟ್ ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ ನಂದು. ಸೊ ಇಷ್ಟೇ ಗೈಸ್ ಕ್ಯಾಂಪ್ ಇನ್ ಕರ್ನಾಟಕ ಒಂದು ಕಾನ್ಸೆಪ್ಟು. ಸೊ ಅತಿ ಶೀಘ್ರದಲ್ಲಿ ನಿಮ್ಮ ಜೊತೆನೇ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಕಾಣಿಸ್ಕೊತೀನಿ. ಸೊ ಥ್ಯಾಂಕ್ ಯು, ಬಾಯ್, ಸಿ ಯು, ಟೇಕ್ ಕೇರ್ ಗೈಸ್. ನಿಮ್ಮ ಅಭಿ.